ಹಿರಿಯೂರು ದುರಂತದ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ. ಸೀಬರ್ಡ್ ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಸಾವು. ಮೊಹಮ್ಮದ್ ರಫೀಕ್ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಆಕ್ಸಿಡೆಂಟ್ ಆಗಿ 5 ನಿಮಿಷಕ್ಕೆ ಬೆಂಕಿ ಕಾಣಿಸ್ತು. ನಾವಿಬ್ರು ಜಂಪ್ ಮಾಡಿದ್ವಿ. ರಶ್ಮಿ ಜಂಪ್ ಮಾಡೋಕೆ ತಡವಾಯಿತು. ಅಷ್ಟರಲ್ಲಿ ಬೆಂಕಿ ಜೋರಾಗಿ ಹೊತ್ಕೊಳ್ತು. ನ್ಯೂಸ್ ಫಸ್ಟ್ಗೆ ಅಪಘಾತದ ಕರಾಳತೆ ಬಿಚ್ಚಿಟ್ಟ ಗಗನ. ಅಪಘಾತವಾದಾಗ ಬಸ್ ಓವರ್ ಸ್ಪೀಡ್ನಲ್ಲಿತ್ತು. ಕಿಟಕಿ ಕೂಡ ಓಪನ್ ಮಾಡೋಕೆ ಆಗಲಿಲ್ಲ. ಪ್ಯಾಸೆಂಜರ್ಸ್ ಹೋಗೋ ಬಸ್ನಲ್ಲಿ ಲಗೇಜ್ ಹೆಚ್ಚಿತ್ತು. ಪೇಂಟ್ ಬಾಕ್ಸ್ ಇಂದಾನೇ ತುಂಬಾ ಬೆಂಕಿ ಹೊತ್ತಿದ್ದು. ಬಸ್ ಅವಸ್ಥೆ ಬಗ್ಗೆ ವಿವರಿಸಿದ ಗಾಯಾಳು ಗಗನ. ಹಿರಿಯೂರು ಬಸ್ ದುರಂತದಲ್ಲಿ ಮೃತರ DNA ಟೆಸ್ಟ್ ಕೋರ್ಟ್ನಲ್ಲಿ ಅನುಮತಿ ನೀಡಿರೋದ್ರಿಂದ ಇಂದು ಸ್ಯಾಂಪಲ್ಸ್ ಕಲೆಕ್ಟ್. 2 ದಿನದ ಒಳಗೆ ರಿಪೋರ್ಟ್ ಪಡೆದು ಮೃತದೇಹ ಹಸ್ತಾಂತರ. ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯ ನೆನೆದ ಅಕ್ಕಪಕ್ಕದ ಮನೆಯ ನಿವಾಸಿಗಳು. ಆಕೆ ವಿದ್ಯಾವಂತೆ ಮತ್ತು ಬುದ್ಧಿವಂತೆ ಆಗಿದ್ಲು. ಏಪ್ರಿಲ್ ತಿಂಗಳಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮನೆಯವಳಂತೆ ಇದ್ದಾಕೆಯನ್ನು ನೆನೆದು ಕಣ್ಣೀರಿಟ್ಟ ಮಹಿಳೆ. ಬಸ್ ಕಂಟೈನರ್ ಮುಖಾಮುಖಿ ಡಿಕ್ಕಿ ಆಗಿರುವ ಸಾಧ್ಯತೆ ಕಡಿಮೆ. ಬಸ್ನ ಬಲಭಾಗಕ್ಕೆ ಕಂಟೈನರ್ ಡಿಕ್ಕಿ ಹೊಡೆದಿರುವ ಸಾಧ್ಯತೆ ಹೆಚ್ಚು. ಆಕ್ಸಿಡೆಂಟ್ ಸಾಧ್ಯತೆಗಳ ಬಗ್ಗೆ ನ್ಯೂಸ್ ಫಸ್ಟ್ಗೆ FSL ತಜ್ಞ ಡಾಕ್ಟರ್ ಫಣೀಂದ್ರ ವಿಶ್ಲೇಷಣೆ. ದರ್ಶನ್ ಪತ್ನಿಗೆ ಅಶ್ಲೀಲ ಸಂದೇಶ ಕಳುಹಿಸಿದ ಪ್ರಕರಣದ ತನಿಖೆ ಚುರುಕು. FIR ಮಾಹಿತಿ ತಿಳಿದು ಭಯಗೊಂಡು ಅಕೌಂಟ್ ಡಿಲೀಟ್ ಮಾಡಿದ ಕಿಡಿಗೇಡಿಗಳು. ಬಂಧನದ ಭೀತಿಯಿಂದ ವಿಜಯಲಕ್ಷ್ಮಿ ಕ್ಷಮೆ ಕೇಳಿದ ಟ್ರೋಲ್ ಮಾಡಿದ ಓರ್ವ ಯುವಕ. ಮೈಸೂರು ಅರಮನೆ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟ. ಮುಂಜಾಗ್ರತಾ ಕ್ರಮಗಳು ಅಳವಡಿಸಿಕೊಳ್ಳೋದೇ ಸಿಲಿಂಡರ್ ಬಳಕೆ ಮಾಡಿ ಆರೋಪ. ಮೃತ ಸಲೀಂ ವಿರುದ್ಧವೇ ಈಗ FIR ದಾಖಲು. ನಡು ರಸ್ತೆಯಲ್ಲಿ ರಾಗಿ ಒಕ್ಕಣೆ ಮಾಡ್ತಿದ್ದ ಹಿನ್ನೆಲೆ ಕಾರು ಪಲ್ಟಿ. ಸ್ಥಳದಲ್ಲೇ ಯುವಕ ಪ್ರಜ್ವಲ್ ಸಾವು. ಕಾವ್ಯ ಸ್ಥಿತಿ ಗಂಭೀರ. KRಪೇಟೆ ಅಶೋಕ್ ನಗರ ಫುಡ್ ಪಾರ್ಕ್ ಬಳಿ ಘಟನೆ. ರಸ್ತೆ ಅಪಘಾತದಲ್ಲಿ ಅಜ್ಜಾವರ ಗ್ರಾಮದ 4 ಯುವಕರು ಸಾವು. ಮೃತರ ಮನೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯದ ಭರವಸೆ ಕೊಟ್ಟ ಶಾಸಕ. ತಾನೇ ಹಚ್ಚಿದ ಬೆಂಕಿಯಲ್ಲಿ ಸಜೀವ ದಹನವಾದ ವೃದ್ಧ. ನ್ಯಾಮತಿ ತಾಲೂಕಿನ ಕುರುವ ಗ್ರಾಮದಲ್ಲಿ ಘಟನೆ. ತೋಟದಲ್ಲಿದ್ದಂಥ ಕಸ ಆರಿಸಿ ಬೆಂಕಿ ಹಾಕಿದ್ದ ಈಶ್ವರಪ್ಪ. ಅದೇ ಬೆಂಕಿ ತಗುಲಿ ವೃದ್ಧ ಮೃತ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಎರಚಿ ದುಷ್ಕೃತ್ಯ. ಚಿತ್ರದುರ್ಗದ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಘಟನೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮಸ್ಥರ ಪ್ರತಿಭಟನೆ. ಪುಂಡರ ವಿರುದ್ಧ ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ. ಪೊಲೀಸರಿಂದ ಪರಿಶೀಲನೆ. ನಾಯಕತ್ವ ಗೊಂದಲದ ನಡುವೆಯೇ ಇಂದು ದೆಹಲಿಗೆ ಸಿಎಂ ಪ್ರಯಾಣ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ. ಸಂಪುಟ ಪುನರ್ರಚನೆ ವಿಚಾರವೂ ಪ್ರಸ್ತಾಪಿಸೋ ನಿರೀಕ್ಷೆ.
ಹಿಂದೆ ಬಿಎಸ್ವೈನ ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ನಡೆಸಿದ್ರು. ಯಡಿಯೂರಪ್ಪ ಬೆನ್ನು ತೋರಿಸಿ ಓಡಿ ಹೋಗದೆ ಸವಾಲುಗಳನ್ನು ಮೆಟ್ಟಿ ನಿಂತರು. ನನಗೆ ಏನೇ ಸಮಸ್ಯೆ ಬಂದರೂ ಸಹ ಧೈರ್ಯವಾಗಿ ಎದುರಿಸುವ ಶಕ್ತಿ ಜಗದ್ಗುರುಗಳು ದಯಪಾಲಿಸಿ. ಜಗದ್ಗುರು ರಂಭಾಪುರಿ ಶ್ರೀಗಳಿಗೆ ಕೈ ಮುಗಿದು ಕೇಳಿಕೊಂಡ ವಿಜಯೇಂದ್ರ. ಬಾಗಲಕೋಟೆ ಜಮಖಂಡಿ ಮಾರ್ಕೆಟ್ನಲ್ಲಿ ಗೂಳಿಗಳ ಕಾದಾಟ, ಹೋರಿಗಳ ಸೆರೆಗೆ ಮನವಿ ಮಾಡಿದ್ರು ಡೋಂಟ್ ಕೇರ್. ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇರೋ ಜಮಖಂಡಿ ಜನತೆ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಆವರಿಸಿದ ದಟ್ಟವಾದ ಮಂಜು. ತೀವ್ರ ಮಂಜಿನಿಂದ ಏನೂ ಕಾಣದ ಪರಿಸ್ಥಿತಿ ನಿರ್ಮಾಣ. ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ವಾಹನ ಸವಾರರ ಪರದಾಟ. ಇಂದು ಭಾರತ ಶ್ರೀಲಂಕಾ 3ನೇ T20 ಪಂದ್ಯ. ಕೇರಳದ ತಿರುವನಂತಪುರಂನ ಗ್ರೀನ್ ಫೀಲ್ಡ್ ಸ್ಟೇಡಿಯಂ ಸಜ್ಜು. ಸತತ 2 ಪಂದ್ಯಗಳನ್ನು ಗೆದ್ದಿರುವ ಟೀಂ ಇಂಡಿಯಾ ಸರಣಿ ಗೆಲ್ಲಲು ಕಾತುರ. ವಿಜಯ್ ಹಜಾರೆ ಟೂರ್ನಿ ದೆಹಲಿ ಗುಜರಾತ್ ನಡುವೆ ಪಂದ್ಯ. ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಪ್ರಮುಖ ಆಕರ್ಷಣೆ. ಕೊಹ್ಲಿಯಿಂದ ಮತ್ತೊಂದು ಭರ್ಜರಿ ಇನ್ನಿಂಗ್ಸ್ನ ನಿರೀಕ್ಷೆ. ಸಿನಿಮಾದ ನಿರೀಕ್ಷೆಯಂತೆ ಭರ್ಜರಿ ಓಪನಿಂಗ್. ಮೊದಲ ದಿನದ ಬಹುತೇಕ ಶೋಗಳು ಹೌಸ್ಫುಲ್. ಫ್ಯಾಮಿಲಿ ಪ್ರೇಕ್ಷಕರು ಥಿಯೇಟರ್ನ ಸೆಳೆದ ಗರುಡ ಪುರಾಣ ಸ್ಟೋರಿ. ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದಲ್ಲಿ ಶಾರುಖ್ ನಟನೆ. ನಟ ಮಿಥುನ್ ಚಕ್ರವರ್ತಿಯಿಂದ ಕನ್ಫರ್ಮ್. ರಜನಿ ಜೊತೆಗೆ ಶಿವರಾಜ್ ಕುಮಾರ್, ಮೋಹನ್ ಲಾಲ್, ರಮ್ಯಾ ಕೃಷ್ಣ ಶಾರುಖ್ ನಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.